ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಇದು ಕೊನೆ ಶ್ರಾವಣ ಮತ್ತು ಸ್ಯಾಟರ್ಡೆ ಮತ್ತು ಸಂಡೇ 2 ದಿನದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸ್ಯಾಟರ್ಡೆ, ಅಂದರೆ ಬ್ಲಾಗ್ ಪೂರ್ತಿ ಡೈಲಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಅದನ್ನು ಸಂಡೇ ಕೂಡ ಕಂಟಿನ್ಯೂ ಮಾಡಿಕೊಂಡೆ ಬ್ಲಾಗ್ನ. ಇವತ್ತು ಕಡೆ ಶ್ರಾವಣ ಆಗಿರೋದ್ರಿಂದ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ರಂಗೋಲಿ ಹಾಕ್ತಾಯಿದ್ದೀನಿ. ಶುಕ್ರವಾರ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರಿಂದ ಹಂಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತೇಳಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಕೂಡ ಬೇಗನೆ ಮುಗೀತು. ಟಿಫನ್ ಕೂಡ ಈಸಿಯಾಗಿ ಮಾಡೋ ಅಂತ ಜೀರಾ ರೈಸ್ ಜೊತೆಗೆ ದಾಲ್ ಮಾಡಿದ್ದೆ. ಹೆಸರು ಬೇಳೆ ಮತ್ತು ಮೈಸೂರು ಬೇಳೆ 2 ಹಾಕಿ ದಾಲ್ ಮಾಡಿದ್ದೆ, ತುಂಬ ಹೆಲ್ತಿಗೆ ಒಳ್ಳೆಯದು ಅಂತೇಳಿ. ಇದನ್ನೆಲ್ಲ ನಾವು ಇಷ್ಟಪಟ್ಟು ತಿಂತೀವಿ. ಬೆಳಗ್ಗೆ ಹೊತ್ತು ಹೆಲ್ದಿಯಾಗಿತ್ತು ಟಿಫನ್ ಇವತ್ತು. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ. ಸಂಡೇ ಬೆಳಿಗ್ಗೆನೇ ತರಕಾರಿ ತರೋಕ್ಕೆ ಮಾರ್ಕೆಟ್ಗೆ ಹೋಗಿ ಅಲ್ಲಿ ತರಕಾರಿ ಎಲ್ಲ ತೊಗೊಂಡು ಬಂದೆ. ನನಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ. ಟಿಫನ್ಗೆ ಇವತ್ತು ನಮ್ಮ ಹಸ್ಬೆಂಡ್ ಟೈಮ್ ಆಯಿತು ಅಂತ ಹೊರಟೋದು. ನಾನು ಒಬ್ಳಿಗೆ ಟಿಫನ್ ಮಾಡೋಣ ಅಂತೇಳಿ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಶುಂಠಿ ಬೆಳ್ಳುಳ್ಳಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಕ್ಯಾಪ್ಸಿಕಮ್ ಎಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಮಾಡಿಟ್ಕೊಂಡಿರೋ ರೈಸ್ ಹಾಕಿ ಅದಕ್ಕೆ ಹಾಕಬೇಕು. ಮಾಮೂಲಿ ಆ್ಯಡ್ ಮಾಡೋ ಅಂಥದ್ದೇ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್, ಗರಂ ಮಸಾಲ, ಉಪ್ಪು ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಇದಕ್ಕೆ ಯಾವುದೇ ರೀತಿ ಸಾಸನ್ನ ಆ್ಯಡ್ ಮಾಡ್ತಾಯಿಲ್ಲ. ಬೆಳಗ್ಗೆನೇ ಸಾಸೆಲ್ಲ ತಿನ್ನೋದು ಬೇಡ ಅಂತೇಳಿ ಸಾಸೆಲ್ಲ ಆ್ಯಡ್ ಮಾಡ್ತಾಯಿಲ್ಲ. ನೀವು ಹಾಗೆ ಮಾಡಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟಿಯಾಗಿರೋ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಟಿಫನ್ ಮುಗಿದ ಮೇಲೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲ, ನಾನು ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಮೊಳಕೆ ಹುಳ್ಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ. ಅದಕ್ಕೆ ನಾನು ಅಷ್ಟೊಂದು ಡೀಟೇಲಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಮೇಯ್ನಾಗಿ ವೀಡಿಯೋ ಮಾಡಿದ್ದೀನಿ. ಮಸಾಲೆ ಎಲ್ಲ ನಾನು ಹೇಗೆ ರುಬ್ಬಬೇಕು, ಫ್ರೈ ಮಾಡ್ಕೊಂಡು ಅಂತ ಎಲ್ಲನೂ ಕೂಡ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಯಾರಿಗಾದ್ರೂ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸಿಂಪಲಾಗಿ ಮಸಾಲೆ ಜಾಸ್ತಿ ಇಲ್ಲದೆ ಸಿಂಪಲಾಗಿ ಸಾಂಬಾರು ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮೊಳಕೆ ಹುಳಿಕಾಳು, ಮೊಳಕೆ ಕಾಳುಗಳನ್ನೆಲ್ಲ ಅವಾಗವಾಗ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಅವಾಗವಾಗ ಮಾಡ್ತಾಯಿರಿ ಮನೆಯಲ್ಲೇ. ನಾನು ಇಲ್ಲಿ ಬೇಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.